ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾವೆಲ್ಲ ಇವತ್ತು ಮೈಸೂರು ಹೊರಟಿದ್ದೀವಿ. ನೋಡಿ ಗಾಡಿ ಬಂದಿದೆ, ಪೂಜೆ ಆಗುತ್ತೆ ಇವಾಗ ಗಾಡಿಗೆ. ಆಂಟಿ ಬನ್ನಿ, ಹಾಯ್ ಮಾಡಿ. ಹಾಯ್ ಹಾಯ್ ಮ್ಯಾಂಗೋ ಇಲ್ಲಿ ನೋಡಿ, ಹಾಯ್ ಮಾಡಿ. ಹೆಂಗ ಅನಿಸ್ತದೆ ಮೈಸೂರಿಗೆ ಹೊರಟಿದ್ದೀವಿ? ನಾವೆಲ್ಲ ಮಿನಿ ಬಸ್ಸಲ್ಲಿ ಹೊರಟಿದ್ದೀವಿ ನೋಡಿ. ಎಲ್ಲರೂ ನಾವಂತೂ ಯಾರ ಸವಸನ್ನು ಬೇಡ ಅಂತ ಲಾಸ್ಟಲ್ಲಿ ಕುತ್ಕೊಬಿಟ್ಟಿದ್ದೀವಿ. ನಾವಿವಾಗ ಹಾಸನ್ ತಲುಪಿದ್ವಿ ಬೇಲೂರಿಂದ. ಟಿಫನ್ ಆಗಿಲ್ಲ, ಇನ್ನು ಮಾಡ್ಬೇಕು. ಸಾಕ್ಷಿ ಮಾಡ್ಕೊಂಡು ಇವಾಗ ಮೈಸೂರು ಹೋಗ್ತಿದೀವಿ. ಹಸ್ವಾಗ್ತಿದೆ ನೋಡಿ. ಇವರು ನಮ್ಮತ್ತೆ ಆಂಟಿ ಎಲ್ರು. ಸುಸ್ತಾಯ್ತು ಜರ್ನಿ. ಸುಸ್ತಾ? ವಾಮಿಟ್ ಆಯ್ತಾ? ಇಲ್ಲ, ಇನ್ನ ಆಗಿಲ್ಲ, ಎನರ್ಜಿ ಬಂದಿಲ್ಲ. ಟಿಫನ್ ಆದ್ಮೇಲೆ ಎನರ್ಜಿ ಬರುತ್ತೆ, ಅಲ್ಲಿವರೆಗೂ ವೇಟ್ ಮಾಡೋಣ ಆಯ್ತಾ. ತುಂಬಾ ಹಸ್ವಾಗ್ತಿತ್ತು. ನಮ್ ಶರಗ್ ಹೇಳಿದ್ವಿ, ಅದಕ್ಕೆ ಇವನು ನೂಡಲ್ಸ್ ತಂದ್ಕೊಟ್ಟಿದ್ದಾನೆ. ಇವಾಗ ಅದನ್ನ ತಿಂತೀವಿ. ನಿನಗೆ ಶರ ತಂದ್ಕೊಟ್ಟಿರೋದಕ್ಕೆ ಎಷ್ಟು ಖುಷಿ ಆಗ್ತಿದೆ? ನಂಗೆ ತಂದೆ ಕೊಟ್ಟಿಲ್ಲ. ನೋಡು, ಹಂಗಾದ್ರೆ ಗೊತ್ತಾಯ್ತು. ನೋಡಿ ಫ್ರೆಂಡ್ಸ್, 10 ರೂಪಾಯಿ ಇಷ್ಟು ಖುಷಿ ಪಡ್ತಾವ್ರೆ. ನಾವ್ 1000 ರೂಪಾಯಿ ತಕೊಟ್ರು ಖುಷಿ ಪಡಲ್ಲ ಜನಗಳು. ಯಾರು 1000 ರೂಪಾಯಿ ಕುರ್ಕುರೆ ಇರುತ್ತಾ? ಇದ್ ನಂಬ ಮಾತಾ ಫ್ರೆಂಡ್ಸ್? ಹೇಳಿ. ನನ್ ತಮ್ಮ ನಿಜವಾಗ್ಲೂ ಗ್ರೇಟ್. ತಗೋಲ್ ಮಾತಾಡ್ಸ್ಕೊಂಡ್ ಅವ್ರ ಹತ್ರ ಕಟ್ ಮಾಡೋದನ್ನ. ಶ್ರೇಯಕರು, ಏನ್ ಇವತ್ತು ಈ ಪಟ್ಟಿ ಚಂದ ಕಾಣ್ತಾ ಇದೀರ? ಏನ್ ಸಮಾಚಾರ? ಸಮಾಚಾರ ಏನಿಲ್ಲ, ನನ್ ಫ್ರೆಂಡಿಂದು ಗಂಡ್ ಮನೆಗ್ ಹೋಗ್ತಿದೀವಿ. ಆಮೇಲೆ ಸ್ಯಾರಿ ಹಾಕೊಂಡ್ ಹಿಂಸೆ ಆಗ್ತಿದೆ, ಮಗುಗೆ ಹಾಲ್ ಕೊಡಕ್ಕೆಲ್ಲ ಆಗಲ್ಲ. ಮತ್ತೆ ಹಿಂಸೆ ಬೇರೆ ಆಗ್ತಿದೆ. ಇದೇನೋ ಉತ್ತರ ಕರ್ನಾಟಕ ಸಾಂಗ್ ಹಾಕೊಂಡು ಹೋಗ್ತಾರೆ, ನಮ್ಗೆ ಅರ್ಥನೂ ಆಗಲ್ಲ. ಏನೋ ಒಂದ್ ಹೋಗ್ತಾ ಹೋಗ್ತಿದೀವಿ. ಹಾಸನದಲ್ಲಿ ಇದೀವಿ ಅಷ್ಟೇ ಅಣ್ಣ. ನಾವು ನಮ್ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು ಅಷ್ಟೇ. ಹೊಟ್ಟೆ ಸತೆ ಟಿಪ್ಪನಿ ಗಾಡಿ ಹಾಕ್ಸ್ಬೇಕು ಅಷ್ಟೇ. ಇದ್ರ ಅಭಿಪ್ರಾಯ ಏನ್ ಸರ್ ನಿಮ್ಗೆ? ಕರೆಕ್ಟ್ ಆಗಿದೆ. ಫಸ್ಟ್ ಹೊಟ್ಟೆ, ನ್ಯಾಯ ಅಂದ್ರೆ ನ್ಯಾಯ. ಹಳಿ ಮನೆ ಹತ್ರಕ್ಕೆ ಹೋಗ್ತಾ ಇದೀರಾ, ನಿಮ್ ಅಭಿಪ್ರಾಯ ಏನು? ಹಳೇದ್ ಮನೆ ಹತ್ರ ಹೋಗ್ತಿದ್ದೆ, ಒಳ್ಳೆ ಕೆಲ್ಸಕ್ಕೆ ಹೋಗ್ತೀವಿ. ಎಲ್ಲಾ ಕೆಲ್ಸನೂ ನಿರ್ವಿಘ್ನ ಆಗಿ ನಡೀಲಿ ಅಂತ ಬಯಸೋದಷ್ಟೇ. ಸರಿ ಅಪ್ಪಾಜಿ. ಇಲ್ಲಿ ನೋಡಿ, ನಮ್ಮ ಮಗಳು ಇಲ್ಲಿ ಬಾಳೆಹಣ್ಣು ತಿನ್ಕಂಡು ಇದು ಮಾಡ್ಕೊಂಡು ಕೂತಾಳೆ, ಮೂಗ್ ತುಂಬ ಮೆತ್ಕೊಂಡು. ಇನ್ನೊಂದು 5 ನಿಮಿಷದಲ್ಲಿ ರೆಡಿ ಆಗೋತಾಳೆ, ಯಾರು ಬೇಜಾರು ಮಾಡ್ಕೊಂಬೇಡಿ, ಹೀರೋಯಿನ್ ಆಯ್ತಾಳೆ. ಇವ್ರು ನೋಡಿ, ನಮ್ಮ ಶಿಲ್ಪಕರು ಇಳಿತಾ ಇದ್ದಾರೆ. ಇವಾಗ ಏನೋ ಹೇಳ್ತಾ ಇದ್ದಾರೆ ನೋಡಿ. ಫ್ರೆಂಡ್ಸ್, ತುಂಬಾ ಹಸ್ವಾಗಿದೆ. ಇವಾಗ ಹೊಳೆನರಸೀಪುರ ರೋಡಲ್ಲಿ ಇದೀವಿ. ತಿಂಡಿ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ಇಳಿತಾ ಇದೀವಿ. ಬನ್ನಿ ನೋಡೋಣ. ನೋಡಿ ಮೇಡಮ್, ದೋಸೆ ಪಲಾವ್ ಇಡ್ಲಿ ಇದೆಯಂತೆ ಮೇಡಮ್, ನಿಮಗೆ ಏನ್ ಬೇಕು? ಅದೇನಿಲ್ವಂತೆ, ಪಲಾವ್ ಇದೆಯಂತೆ. ಸೊ ನಮ್ಗೆ ಪಲಾವೇ ಓಕೆನಾ? ಬಂದಿದ್ ಪಂಚಾಮೃತ ಅನ್ಬೇಕಲ್ವಾ? ನಿಮಗೆ ಏನ್ ಬೇಕು ಚಿನ್ನಮರಿ? ಇಲ್ಲಿ 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 ಅಲ್ಲಿ ನೋಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಹಾಯ್. ಅಯ್ಯೋ, ಅದಕ್ಕೆ ಆಗ್ತಿಲ್ಲ. ಓಕೆ, ಪದ್ಧತಿ ಮಾಡ್ತಾ ಇದ್ದಾರೆ ನಮ್ಮ ಅಪ್ಪಾಜಿಯವರು. ಎಲ್ಲರಿಗೂ ಬಸ್ಸಲ್ಲಿ ಕೂತಿರೋರ್ಗೆ ಅಲ್ಲೇ ತಗೊಂಡೋಗಿ ಕೊಡ್ತಾ ಇದೀವಿ. ನೋಡಿ, ಅಪ್ಪಾಜಿ ಕೊಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಈ ಸಣ್ಣ ಪಾಪು ಇದೆ ಅನ್ನೋದನ್ನು ಪರಿಜ್ಞಾನನೇ ಇಲ್ಲ ಈ ಕೋಟಿ ಅನ್ನಂಗೆ. ನೋಡಿ ಹೆಂಗ್ ತಿಂತ ಕೂತಿದ್ದಾನೆ ನೋಡಿ. ಯಾರಿಗೂ ಒಂದ್ ಮಾತು ಕರೀದೆ. ಏನ್ ಅನ್ಕೊಂಡಿದೀಯ ನೀನು? ವಡ ಕೊಡು, ವಡ. ಸರಿ, ಓಕೆ ಫ್ರೆಂಡ್ಸ್, ನಮಗೂ ಹೊಟ್ಟೆ ಸಿಗ್ತದೆ. ಆಮೇಲಿಂದ ಬಂದು ಲಾಗ ಕಂಟಿನ್ಯೂ ಮಾಡ್ತೀವಿ. ನಾಷ್ಟ ತಿಂದಿದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಖುಷಿ ಆಯ್ತಾ? ತಿಂದ್ರ ಏನೇನ್ ಚೆನ್ನಾಗಿತ್ತು ಒಂಚೂರು ಹೇಳಿ.
ಹಾ ಹಾ ಸೂಪರ್ ಆಯ್ತಾ? ಮೈಕ್ ಇನ್ನೂ ಹತ್ರಕ್ಕೆ ಇಟ್ಕೊಬೇಕು. ನಮ್ಮ ಅಣ್ಣವರು ರಾಜವಲಿ ಅವರು ಮೀಸೆ ತಿರುಗಿಸ್ತಾ ಇದಾರೆ. ಇವ್ರನ್ನ ಒಂದ್ಸತಿ ಕೇಳೋಣ, ಇವ್ರ ಅಭಿಪ್ರಾಯ ಏನು ಅಂತ. ಹೇಳಿ ಸರ್. ಅದು ಓತ ನೋಡುವ. ಹಾ ಹೌದಾ? ಇವ್ರ ಮಾತುಕತೆ ಮುಗಿದ. ಸೂಪರ್. ಹಾ ತಿಂಡಿ ಪಲಾವ್ ಇಷ್ಟ ಆಗಲ್ಲ, ನಾವು ಇಡ್ಲಿ ತಿನ್ನೋಣ ಅಂತ ಹಾ ಪಲಾವ್ ಮೇಲೆ ಒಂದು ಮೂಡ್ ಬರೀ ಹಾ ಕ್ಯಾಮ್ರಾ ಮೇಲೆ ತಿಂಡಿ ಜಾಸ್ತಿ, 4 ಪ್ಲೇಟ್ ತಿಂತಾನೆ ದನ ತಿಂದಂಗೆ. ಯಾರೋ ಬೇಜಾರಾಗ್ಬೇರಿ ಫ್ರೆಂಡ್ಸ್. ಇವಾಗ ನಮ್ಮ ಶ್ರೇಯಕ್ ಅವ್ರು ಮಾತಾಡ್ತಾ ಇದಾರೆ. ವಾಯ್ಸ್ ಇಷ್ಟನಾ? ಅಳಿಯನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇವಾಗ ಅಳಿಯನ್ ನೋಡಕ್ ಹೋಗ್ತಾ ಇದೀವಿ, ಹೆಂಗ್ ಅನಿಸ್ತೈತೆ? ಮುಗೀತಾ?